ನಿಮ್ಮನ್ನ ಒಂದು ಟ್ಯಾಟೂ ಶಾಪ್ ಕರ್ಕೊಂಡ್ ಬಂದಿನಿ. ಮೈ ಇಂಕ್ಸ್ ಟ್ಯಾಟೂಸ್ ಸ್ಟುಡಿಯೋಸ್ ಅಂದ್ಬಿಟ್ಟು ಇದಿರೋದು ಬಂದು ಬಾನಸವಾಡಿ ಇರುವಂತದ್ದು. ನಮ್ಮ ಹತ್ರ ಬಂದ್ಬಿಟ್ಟು ಟ್ಯಾಟೂ ಮಾಡ್ತೀವಿ, ಟ್ಯಾಟೂ ರಿಮೂವಲ್ ಮಾಡ್ತೀವಿ, ಬಾಡಿ ಪಿಯರ್ಸಿಂಗ್ ಮಾಡ್ತೀವಿ. ಪರ್ಮನೆಂಟ್ ಮೇಕಪ್ ಬಂದ್ಬಿಟ್ಟು ಟ್ಯಾಟೂ ಮಷೀನ್ ಅಲ್ಲಿ ಮಾಡಲ್ಲ, ಅದಕ್ಕೆ ಅಂತಾನೆ ಸಪರೇಟ್ ಇಂಕ್ ಬರುತ್ತೆ, ಅದಕ್ಕೆ ಅಂತಾನೆ ಸಪರೇಟ್ ಮಷೀನ್ ಬರುತ್ತೆ. ಪರ್ಮನೆಂಟ್ ಮೇಕಪ್ ಬಂದ್ಬಿಟ್ಟು ಇವಾಗ ಕೆಲವರದ್ದು ಡಾರ್ಕ್ ಸ್ಪಾಟ್ ಆಗಿರುತ್ತೆ, ಅದನ್ನ ಲಿಪ್ ಬ್ಲಶ್ ಅಂತ. ಐಬ್ರೋ ಬಂದ್ಬಿಟ್ಟು ಐಬ್ರೋನು ಮೈಕ್ರೋ ಬ್ಲೇಡಿಂಗ್ ಅಂತ ಹೇಳ್ತೀವಿ, ಅದನ್ನು ವಿತ್ ಜರ್ಮನಿಂಗ್. ಅದೇ ನಾನು ಹೇಳೋದು, ನೇಮ್ ಟ್ಯಾಟೂ ಆಗ್ಲಿ ಅಥವಾ ಸಡನ್ಲಿ ಹೋಗ್ಬಿಟ್ಟು ಟ್ಯಾಟೂ ಹಾಕ್ಸ್ಕೊಂಬೇಡಿ. ಬಟ್ ನೋಡಿ, ಇವಾಗ ಇದು ಟಚ್ ಮಾಡಿದಾಗ ಫುಲ್ ಆಂಬೋಸ್ ಫೀಲ್ ಆಗ್ತಾ ಇದೆ. ಡೆಪ್ತ್ ಅಲ್ಲಿ ಟ್ಯಾಟೂನ ಹೋಗ್ಬೇಕು ಅಂತಾನೆ ಇಲ್ಲ. ಇದು ಆಲ್ರೆಡಿ ಡೀಪ್ ಇದೆ, ಇದೊಂದು 5 to 6 ಸೆಷನ್ ಆಗುತ್ತೆ, ಬಟ್ ಫುಲ್ ಕ್ಲಿಯರ್ ಆಗಿ ತೆಕ್ಕೊಡ್ತೀವಿ. ಇದು ಬಂದ್ಬಿಟ್ಟು ಟ್ಯಾಟೂ ರಿಮೂವಲ್ದು, ಇದು ಫಸ್ಟ್ ಇರೋದು. ಇದು ಬಂದ್ಬಿಟ್ಟು ಆಫ್ಟರ್ 4 ಸೆಷನ್ ಇಷ್ಟು ಸ್ಟೇಜಿಗೆ ಬಂದಿದೆ. ಬ್ರೋ, ಇದು ಬಂದ್ಬಿಟ್ಟು ನೋಡಿ ಗಲೀಜ್ ಯಾರು ಹಾಳು ಮಾಡಿರೋದು, ಇದು ಕವರ್ ಅಪ್ ಮಾಡಿರೋದು. ಶಿವರಾಮ ಶಿವಾದು ಫಸ್ಟ್, ಫಿನಿಕ್ಸ್. ಇದು ಬಂದ್ಬಿಟ್ಟು ರೋಸ್. ಈ ತರ ಬೆಲಿ ಪಿಯರ್ಸಿಂಗ್ ಇದೆ, ಹಿಂಗಿರಬಾರ್ದು ಪಿಯರ್ಸಿಂಗ್. ಇವಾಗ ನೋಡಿ ಇದೆಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬ್ಲಾಕ್ ಸ್ಪಾಟ್ ಆದ್ರೆ ಇವಾಗ ಆ ಬ್ಲಾಕ್ ಸ್ಪಾಟ್ ನ ಆಲ್ರೆಡಿ ಎಲ್ಲ ಹೋಗಿರುತ್ತೆ, ಅಲ್ಲಿ ಬಂದಾಗ ಕಾರ್ಬನ್